ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಈಗ ಜಿಟಿ ಜಿಟಿ ಮಳೆಯಲ್ಲಿ ಈ ಥರ ನಮಗೆ ಬಿಸಿ ಬಿಸಿಯಾದ ಆಲೂಗಡ್ಡೆ ಬಜ್ಜಿ ಚಹಾ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಬರೀ ನಾರ್ಮಲ್ ಆಗಿ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇಲ್ಲ, ಇದಕ್ಕೊಂದು ಡಿಫ್ರೆಂಟ್ ಆಗಿರುವಂಥ ಚಟ್ನಿ ಮಾಡ್ತಾ ಇದ್ದೀನಿ. ಚಟ್ನಿ ಮಾಡಿ ಸ್ಟಫಿಂಗ್ ಮಾಡಿ ಬಜ್ಜಿ ಮಾಡ್ತಾ ಇದ್ದೀನಿ. ಅದು ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬಾ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಚಹಾ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ. ಮತ್ತು ನೋಡಿ, ಇಲ್ಲಿ ನಾನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವಂಥ ರೆಸಿಪಿನ ಒಂದ್ಸತಿ ನೋಡ್ಕೊಂಬರೋಣ ಬನ್ನಿ. ಆಲೂಗಡ್ಡೆ ಬಜ್ಜಿ ಮಾಡಲಿಕ್ಕೆ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂಥ ಪದಾರ್ಥ ಇಟ್ಕೊಂಡಿದ್ದೀನಿ. ಸ್ಟಫಿಂಗ್ ಮಾತ್ರ ಇಟ್ಟಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾನು 1 ಇಂಚಷ್ಟು ಶುಂಠಿ ಇಟ್ಟಿದ್ದೇನೆ, ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ, ಮತ್ತೆ ಇಲ್ಲಿ ಬ್ಯಾಡಗಿ ಮೆಣಸು ಯೂಸ್ ಮಾಡಿದ್ದೇನೆ ನಾನು ದಪ್ಪಂದು. ಇದು ಖಾರ ಇರಲ್ದು, ಖಾರ ಇದ್ರೆ ಕಮ್ಮಿ ತಗೊಳ್ಳಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನೀಗ ಇಲ್ಲಿ ತಗೊಂಡಿದ್ದೇನೆ. ಈಗ ಇದನ್ನ ಏನು ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ. ಇದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದೆ. ಇದಕ್ಕೆ ಈಗ ಫ್ರೆಂಡ್ಸ್ ಇನ್ನೊಂದು ನಾನು ಅವಾಗಲೇ ನಿಮಗೆ ತೋರಿಸ್ಲಿಲ್ಲ, ಸಾರಿ. ಏನಪ್ಪಾ ಅಂದ್ರೆ ಜೀರಿಗೆ, ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೋಬೇಕು. ಇಲ್ಲಿ ಚೆನ್ನಾಗಿರುತ್ತೆ, ಅದು ಸ್ಮೆಲ್ ಆಗಲಿ ಪರಿಮಳ ಆಗಲಿ ಸೂಪರ್ ಆಗಿರುತ್ತೆ. ನಾನು ಮರ್ತಿದ್ದೆ, ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಇದನ್ನೀಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನೀಗ ಸ್ವಲ್ಪ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ನೋಡಿ. ಕರಿಬೇವನ್ನ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ನೋಡಿ ಕರಿಬೇವು. ಮತ್ತು ಎಳೆದಿರೋದ್ರಿಂದ ನಾನು ಇಲ್ಲಿ ಚಿಕ್ಕ ಬೌಲಿಂದ 1 ಬೌಲ್ ಅಷ್ಟು ತಗೊಂಡಿದ್ದೆ. ಇದಕ್ಕೆ ಈಗ ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ. ನೀವು ಖಾರದ ಮೆಣಸು ಬೇಕಾದರೂ ಇಲ್ಲಿ ಯೂಸ್ ಮಾಡ್ಬೋದು, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಿ. ಬ್ಯಾಡಗಿ ಮೆಣಸು ಇರೋದ್ರಿಂದ ನಾನಿಲ್ಲಿ ಖಾರ ಇಲ್ಲ, ಚಿಕ್ಕ ಮಕ್ಕಳದೆಲ್ಲ ತಿಂತಾರೆ ಅಂತೇಳಿ ಸ್ವಲ್ಪ ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿದ್ದೇನೆ. ಯಾಕಂದ್ರೆ ಅದು ನೋಡಿ ದಪ್ಪ ಇದೆ, ಅದು ಗೊತ್ತಾಗುತ್ತೆ ಖಾರ ಇಲ್ಲದ್ದು. ಸಣ್ಣದಿದ್ರೆ ಅದು ಖಾರದ ಮೆಣಸು ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಬ್ಯಾಡಗಿ ಮೆಣಸನ್ನ ಯೂಸ್ ಮಾಡಿದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದೆ. ಬೇಗ ಫ್ರೈ ಆಗುತ್ತಲ್ಲ ಉಪ್ಪು ಹಾಕಿದ್ರೆ ಅಂತೇಳಿ ಉಪ್ಪನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದೆ ನೋಡಿ. ಈಗ ಫ್ರೈ ಆಗಿದೆ. ಅದಕ್ಕೆ ನಾನೀಗ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಲಾಸ್ಟಲ್ಲಿ ಹಾಕೊಳ್ಳಿ, ಯಾಕಂದ್ರೆ ಮೊದಲಿಗೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ, ಸೀದ್ ಹೋಗುವ ಚಾನ್ಸ್ ತುಂಬಾ ಇರುತ್ತೆ. ಬ್ಯಾಡಗಿ ಮೆಣಸು ದಪ್ಪ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ ಅದು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೋಬಹುದು, ಕಟ್ ಮಾಡಿ ಕೂಡ ಹಾಕೋಬಹುದು. ಕಟ್ ಮಾಡಿದ್ರೆ ಏನಾಗುತ್ತೆ, ಬಾಣಲಿಗೆ ಹತ್ತುತ್ತೆ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಹಾಗೆ ಕಟ್ ಮಾಡಲ್ದೇ ಹಾಕ್ತಾ ಇದ್ದೀನಿ. ಇಲ್ಲಿ ಅದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೋಡಿ, ಇಲ್ಲಿ ಈ ಥರ ಎಲ್ಲವನ್ನು ಫ್ರೈ ಮಾಡ್ತಾ ಹೋಗಬೇಕಾಗತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನಾವು ಗುಳ್ಳ ಬದನೆಕಾಯಿ ಬಜ್ಜಿ ಮಾಡೋದ್ರಿಂದ. ಇಲ್ಲಿ ಶುಂಠಿ ನಾನು ತೋರಿಸಿದೆ, ಹಾಕುವುದಿಲ್ಲ, ಇದು ಫ್ರೈ ಮಾಡುವಾಗ ಹಾಕಬಾರ್ದು, ಇದನ್ನು ಹಸಿದನೇ ನಾವು ರುಬ್ಕೋಬೇಕಾಗತ್ತೆ. ಇಲ್ಲಿ ನಾವು ಶುಂಠಿಯನ್ನು ಬಿಡಬೇಕಾಗತ್ತೆ. ಇದು ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ನಾನು ಹಾಕ್ಕೋತಾ ಇದ್ದೀನಿ ನೋಡಿ. ಅದು ಬಿಸಿ ಇರುವಾಗ ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಹೋಗಬೇಡಿ, ಅದು ತಣ್ಣಗಾದ್ಮೇಲೆ ನಾವು ಇಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಎಲ್ಲವನ್ನು ನೋಡಿ. ಈಗ ಇದಕ್ಕೆ ನಾನು ಶುಂಠಿ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಆ ಶುಂಠಿನ ಇದಕ್ಕೆ ಹಾಕೋತೀನಿ ನೋಡಿ. ಶುಂಠಿ ಫ್ರೈ ಮಾಡೋದು ಬೇಡ, ಆ ಶುಂಠಿ ಫ್ರೈ ಮಾಡಿದರೆ ಅದರದ್ದು ಅಷ್ಟು ಇದು ಆಗಲ್ಲ, ಹಸಿದನೇ ರುಬ್ಕೋಬೇಕಾಗತ್ತೆ. ಈಗ ಇದನ್ನು ನೀರನ್ನು ಹಾಕಬೇಡಿ, ಏನೋ ಹಾಕಬೇಡಿ, ಈ ಥರ ನಾವು ನುಣ್ಣಗೆ ರುಬ್ಬಬೇಕು. ನೀರು ಹಾಕಲ್ದೇನೆ ಹಾಗೆ ರುಬ್ಕೊಳ್ಳಿ. ಈಗ ಇದನ್ನು ನಾನು ಒಂದು ಬೌಲಿಗೆ ಎತ್ತಿಟ್ಕೋತೀನಿ ನೋಡಿ. ಎಲ್ಲವನ್ನು ಒಂದು ಬೌಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಅದು ಈಜಿ ಅನಿಸುತ್ತೆ, ಇದರಲ್ಲಿ ನಮಗೆ ಕಷ್ಟ ಆಗುತ್ತೆ. ಈಗ ಇಲ್ಲಿ ಒಂದು ಬೌಲಿಗೆಲ್ಲ ಎತ್ತಿಟ್ಟಿದ್ದೀನಿ. ಈಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಒಂದು ಸಣ್ಣ ಬೌಲಿಂದ 2 ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಚಿಕ್ಕ ಬೌಲಿಂದ ಯಾವುದು ಈಗ ಚಟ್ನಿ ತೆಗೆದಿಟ್ಕೊಂಡ್ನೆಲ್ಲ ನಾನು, ಆ ಬೌಲಿಂದ 2 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ಒಂದಿಟ್ಟು ಮಿಕ್ಸ್ ಮಾಡಿಕೊಂಡೆ. ನಂತರ ಇದಕ್ಕೆ ನೀರು ಹಾಕಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಗಟ್ಟಿ ಇರಬಾರ್ದು ಹಿಟ್ಟು. ನಾವು ಬಜ್ಜಿ ಯಾವ ಥರ ಮಾಡ್ತೀವಿ ನೋಡಿ, ಅಷ್ಟು ಗಟ್ಟಿ ಇರಬಾರ್ದು ಹಿಟ್ಟು. ಗಟ್ಟಿ ಇದ್ದರೆ ನಮಗೆ ದಪ್ಪವಾಗಿ ಬರುತ್ತೆ.
ಇಲ್ಲಿ ತಿಳುವಾಗೆ ಇರಬೇಕು ನೋಡಿ. ಇಷ್ಟು ತಿಳುವಿದ್ರೆ ಸಾಕು. ನಮಗೆ ಆಲೂಗಡ್ಡೆಗೆ ಒಂದು ಸ್ವಲ್ಪ ಅಂಟಿದ್ರೆ ಸಾಕು, ಜಾಸ್ತಿ ಅಂಟಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ ಅಂತೇಳಿ ಇಲ್ಲಿ ನಾನು 2 ಆಲೂಗಡ್ಡೆ ತಗೊಂಡಿದ್ದೇನೆ. ಮೇಲ್ಗಡೆದು ಸಿಪ್ಪೆ ತೆಗೆದ್ಬಿಟ್ಟು ತಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಸಿಪ್ಪೆ ಸಮೇತನೇ ಮಾಡಬಹುದು. ನಾನು ಇಲ್ಲಿ ಕ್ಲೀನ್ ಮಾಡಿ ತೊಳೆದಿದ್ದೇನೆ. ತೊಳೆದು ಕಾಟನ್ ಅರ್ಬಿಂದ ಒರೆಸಿಟ್ಟಿದ್ದೆ. ಆದರೂ ಕೂಡ ನಿಮಗೆ ತೋರಿಸೋದ್ರಿಂದ ನಾನು ಇಲ್ಲಿ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಮಾಡಿದರೆ ಒಂಥರ ತುಂಬ ವೈಟಾಗಿ ಚೆನ್ನಾಗಿರುತ್ತೆ ಸೈಡಿಗೆಲ್ಲ ಅಂಥೇಳಿ ನಿಮಗೆ ಆ ಥರ ನಾನಿಲ್ಲಿ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೋತೇನೆ. ಇಲ್ಲಿ ನೋಡಿ 2 ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಇಡ್ತಾ ಇದ್ದೀನಿ. ಅದು ಮುಂದೆ ಸ್ವಲ್ಪ ದಪ್ಪ ಬರುತ್ತೆ, ಅದು ಅಷ್ಟು ನಮಗೆ ಇದು ಆಗಲ್ಲ. ಇಷ್ಟು ತಿಳು ನಾವು ಆಲೂಗಡ್ಡೆ ಚಿಪ್ಸ್ ಮಾಡ್ತೀವಿ ನೋಡಿ, ಅಷ್ಟು ತಿಳುವಾಗಿ ಕಟ್ ಮಾಡಬೇಕು. ಇಲ್ಲಿ ಕಟ್ ಮಾಡಿದ್ದು ಸ್ವಲ್ಪ ಒಂದು ಕಡೆ ಜಾಯಿಂಟ್ ಇದ್ರೆ ಸಾಕು ನಮಗೆ, ಅಲ್ಲಿ ನಾವು ಸ್ಟಫಿಂಗನ್ನು ತುಂಬಲಿಕ್ಕೆ. ನೋಡಿ ತುಂಬ ಅಂದರೆ ತುಂಬ ತಿಳುವಾಗಿ ಕಟ್ ಮಾಡಿ, ದಪ್ಪ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನೋಡಿ ಕಾಣಿಸುತ್ತಲ್ಲ, ಇಷ್ಟು ತಿಳುವಾಗಿ ಕಟ್ ಮಾಡಿ ಒಂದು ಕಡೆ ಜಾಯಿಂಟ್ ಇರಬೇಕು. ಇದೇ ಥರ ನಾನೀಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೋತೇನೆ. ನೋಡಿ ಇಲ್ಲಿ ಜಾಯಿಂಟ್ ಎಲ್ಲಿದೆಯಲ್ಲ ಆ ಥರ ನಾವು ತಗೊಂಡು ಅದರೊಳಗಡೆ ಜಾಯಿಂಟ್ ಇಲ್ಲ ಅಂದ್ರೂ 2 ಕಡೆ ಸ್ಟಫಿಂಗ್ ಹಾಕಿ ಇದನ್ನ ಮಾಡಿ ಎದ್ದಿ ಕರಿಬೋದು. ನಾನಿಲ್ಲಿ ಜಾಯಿಂಟ್ ಇದ್ದದ್ದು ನೋಡಿ ಈ ಥರ ಸ್ವಲ್ಪ ಸ್ಟಫಿಂಗನ್ನು ಎಲ್ಲ ಕಡೆ ಹಚ್ಚಿ ಇದನ್ನ ಈಗ ಒತ್ತಿ ಇಟ್ಕೊಂಡ್ಬಿಡಿ. ನೋಡಿ ಅಷ್ಟು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ. ಈಗ ನೋಡಿ ಈ ಥರ ಸ್ಟಫಿಂಗ್ ತುಂಬ ಟೇಸ್ಟ್ ಅಂದರೆ ಸಖತ್ತಾಗಿರುತ್ತೆ. ಈ ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಒಟ್ಟಿಗೆ. ಮತ್ತು ಹಾಗೆ ನಾವು ಬಜ್ಜಿ ತಿನ್ನೋಕ್ಕಿಂತ ಸ್ವಲ್ಪ ಒಳಗಡೆ ಖಾರವಾಗಿ ಇದು ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈಗ ಇದನ್ನೆಲ್ಲನೂ ನಾನು ಮಾಡಿ ಇಟ್ಕೋತೀನಿ. ಇಟ್ಕೊಂಡು ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟೆ ಫ್ರೆಂಡ್ಸ್. ಈಗ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಡಲೆ ಹಿಟ್ಟು ಕಲಿಸಿಟ್ಟಿದ್ನಲ್ಲ ನಾನು ಆವಾಗಲೇ, ಮತ್ತು ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಕೂಡ ಇಟ್ಟೆ ನೋಡಿ. ಬಾಣಲೆಯಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಂಗಿಯಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟೆ. ಈಗ ಸ್ಟಫಿಂಗ್ ಮಾಡಿರೋಂಥ ಆಲೂಗಡ್ಡೆನ ನಾನು ಇಲ್ಲಿ ಕಡಲೆ ಹಿಟ್ಟಲ್ಲಿ ಎದ್ದಿ ಈಗ ಬಿಡ್ತೇನೆ ನೋಡಿ. ಕಡಲೆ ಹಿಟ್ಟಲ್ಲಿ ಅದ್ದಿ ಬಿಟ್ಟೆ. ಈ ಥರವನ್ನು ಎಲ್ಲವನ್ನು ನಾನು ಎಷ್ಟು ಎಣ್ಣೆಯಲ್ಲಿ ಹಿಡಿಯುತ್ತೆ ನೋಡಿ ಅಷ್ಟನ್ನು ನಾನು ಇಲ್ಲಿ ಕಡಲೆ ಹಿಟ್ಟಲ್ಲಿ ಬಿಡ್ತೇನೆ ಒಂದೇ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಅದು ತೇಲ್ಕೊಂಡು ಮೇಲೆ ಬರುತ್ತೆ. ಕಡಲೆ ಹಿಟ್ಟು ಜಾಸ್ತಿ ಅದಕ್ಕೆ ಆಲೂಗಡ್ಡೆಗೆ ಹತ್ತಿದ್ರೆ ಅಷ್ಟು ಟೇಸ್ಟಾಗಿ ಚೆನ್ನಾಗಿ ಬರಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿಗ 1 ನಿಮಿಷ ಆದಮೇಲೆ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ. ಅಷ್ಟು ಕಡಲೆ ಹಿಟ್ಟು ನೀರು ಥರ ಮಾಡಿದ್ರು ನೋಡಿ ಎಷ್ಟು ಗಟ್ಟಿಯಾಗಿ ಬಂತಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಮಹಾಕಾಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ತುಂಬ ಜನ ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ. ಇಷ್ಟ ಆದರೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ ಆನ್ ಇಟ್ಟಿರ್ತೀನಿ, ಕಮೆಂಟ್ ಮಾಡಿ ತಿಳಿಸಿ ನಮಗೆ. ನೋಡಿ ಎಲ್ಲವನ್ನು ಮತ್ತೊಂದು ಸತಿ ತಿರುಗಿಸಿ ಹಾಕಿದೆ. ಇದನ್ನೀಗ ಎಲ್ಲ ಫ್ರೈ ಆಗಿದೆ. ನಾನು ತೆಗಿತಾ ಇದ್ದೀನಿ ನೋಡಿ ಒಂದು ಪ್ಲೇಟಿಗೆ. ಎಣ್ಣೆ ಬಸ್ಕೊಂಡು ತೆಗಿಬೇಕಾಗುತ್ತೆ. ನೀವು ಇಲ್ಲಿ ಬೇಕಾದರೆ ಟಿಶ್ಯೂ ಪೇಪರ್ ಮೇಲಾದರೂ ಹಾಕ್ಕೋಬೋದು. ನಾನಿಲ್ಲಿ ಡೈರೆಕ್ಟು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟಿ ಅಂತೂ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು, ಮಸ್ತಾಗಿದೆ, ಸೂಪರ್ ಖಾರವಾಗಿ. ಗೊತ್ತೇ ಆಗಲ್ಲ ನಾವು ಆಲೂಗಡ್ಡೆ ಬಜ್ಜಿ ತಿಂತಾ ಇದ್ದೀವ ಯಾವ ತಿಂತಾ ಇದ್ದೀವಿ ಅಂತ, ಅಷ್ಟು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಎಲ್ಲ ಬಜ್ಜಿ ರೆಡಿ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಬಜ್ಜಿ ಕಾಣಿಸ್ತಾ ಉಂಟ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ನಾನು ಇಲ್ಲೊಂದು ಬಜ್ಜಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ಸ್ಟಫಿಂಗು. ಇದು ರುಚಿಯಾಗಿರುವಂಥ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಹಾಕಿ ಹೇಳಿ ಹೇಗೆ ಬಂದಿದೆ ಅಂಥೇಳಿ. ಕಮೆಂಟ್ ಬಾಕ್ಸ್ ಆನಲ್ಲಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.